ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಅಂಗಡಿಯಲ್ಲಿ ಸಿಗುವಂತಹ ಬಿಂಗೋ ರೀತಿಯ ಹ್ಯಾಶ್ಟ್ಯಾಗ್ ಚಿಪ್ಸ್ ಮನೆಯಲ್ಲಿನೇ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. 1 kg ಊಟಿ ಪೊಟ್ಯಾಟೋವನ್ನು ತಗೊಂಡಿದ್ದೀನಿ. ಇದು ನಿಮಗೆ ಆನ್ಲೈನ್ನಲ್ಲಿ ಸಿಗುತ್ತೆ. ಇದರಲ್ಲಿ ಹಿಟ್ಟಿನ ಅಂಶ ಜಾಸ್ತಿ ಇರುತ್ತೆ, ಅಂದರೆ ಸ್ಟಾರ್ಚ್ ಜಾಸ್ತಿ ಇರೋದ್ರಿಂದ ಚಿಪ್ಸ್ ಆಗಲಿ ಫ್ರೆಂಚ್ ಫ್ರೈಸ್ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇದರ ಸಿಪ್ಪೆಯನ್ನು ತೆಗೆದು ತೊಳೆದಿಟ್ಟಿದ್ದೀನಿ. ಇದಕ್ಕೆ ಈ ರೀತಿ ವೆಜಿಟೇಬಲ್ ಸ್ಲೈಸರ್ ಬೇಕಾಗುತ್ತೆ. ಈ ಸ್ಲೈಸರ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ಕ್ಲಿಕ್ ಮಾಡಿ ನೀವು ತೊಗೊಬಹುದು. ಇದರಲ್ಲಿ ಚಿಪ್ಸ್ ಮಾಡ್ಕೊಬಹುದು, ಬಜ್ಜಿಗಳಿಗೆ ಕಟ್ ಮಾಡ್ಕೊಬಹುದು. ಈ ರೀತಿ ವೆಜಿಟೇಬಲ್ ಹೋಲ್ಡರ್ ಇರುತ್ತೆ. ಈ ಭಾಗವನ್ನು ಹ್ಯಾಶ್ಟ್ಯಾಗ್ ಚಿಪ್ಸ್ ಮಾಡೋದಕ್ಕೆ ಬಳಸ್ಕೊಳ್ತೀನಿ. ಆಲೂಗಡ್ಡೆಯನ್ನು ಗಟ್ಟಿಯಾಗಿ ಚೆನ್ನಾಗಿ ಒತ್ತಿ ಈ ರೀತಿ ಸ್ಲೈಸ್ ಮಾಡಬೇಕು, ಇಲ್ಲಾಂದರೆ ತುರಿದಂಗೆ ಆಗಿಬಿಡತ್ತೆ. ನೋಡಿ, ಲೇಸ್ ಥರ ಬೇಕು ಅಂದರೆ ಇದೇ ರೀತಿ ಒಂದೇ ಕಡೆ ಸ್ಲೈಸ್ ಮಾಡಬೇಕು. ಹ್ಯಾಶ್ಟ್ಯಾಗ್ ಬೇಕಂದರೆ ಆಲೂಗಡ್ಡೆಯನ್ನು ಒಂದು ಬಾರಿ ಅಡ್ಡವಾಗಿ ಅದನ್ನು ತಿರುಗಿಸಿ ಒಂದು ಬಾರಿ ಉದ್ದವಾಗಿ ಸ್ಲೈಸ್ ಮಾಡಬೇಕು, ಅಂದರೆ ಪ್ಲಸ್ ಸಿಂಬಲ್ ರೀತಿ ಸ್ಲೈಸ್ ಮಾಡ್ತಿರ್ಬೇಕು. ಇದೇ ಥರನೇ ಪೂರ್ತಿ ಆಲೂಗಡ್ಡೆಗಳನ್ನು ಸ್ಲೈಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಸ್ಲೈಸ್ ಮಾಡಾದ್ಮೇಲೆ ಇದರಲ್ಲಿ ತುಂಬಾನೇ ಹಿಟ್ಟಿನ ಅಂಶ ಇದೆ. ಆದ್ರಿಂದ ಒಂದು ಬಾರಿ ತೊಳೆದು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ತೀನಿ. ಇದನ್ನ ಒಣಗಿಸಬಾರ್ದು, ನೀರು ಬಟ್ಟೆಯಲ್ಲಿ ಸ್ವಲ್ಪ ಹೀರ್ಕೊಳ್ಳೋವರೆಗೂ ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಹಾಗೇನೂ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಸ್ಲೈಸ್ ಮಾಡಿ ಹಾಕ್ಬೋದು. ಹೀಗೆ ಮಾಡಿದಾಗ ಚಿಪ್ಸ್ನ ಬಣ್ಣ ಚೆನ್ನಾಗಿ ಬಿಳಿಯಾಗಿ ಬರುತ್ತೆ. ನೋಡಿ ನೀರಿನಲ್ಲಿ ಎಷ್ಟು ಸ್ಟಾರ್ಚ್ ಇದೆ ಅಂತ. ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಬಟ್ಟೆ ಮೇಲೆ ಹಾಕಿದ್ದ ಆಲೂಗಡ್ಡೆ ಸ್ಲೈಸ್ಗಳನ್ನು ತೆಗೆದು ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ. ಎಣ್ಣೆ ತುಂಬ ಆಲೂಗಡ್ಡೆಯನ್ನು ಹಾಕಬಾರ್ದು, ಇದು ಎಲ್ಲ ಕಡೆನೂ ಚೆನ್ನಾಗಿ ಬೇಯೋದಕ್ಕೆ ಜಾಗ ಬೇಕು. ಆದ್ದರಿಂದ ಸ್ವಲ್ಪ ಸ್ವಲ್ಪನೇ ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು. ಇದನ್ನು ತಿರುಗಿಸಿ ಹಾಕೋದೇನು ಬೇಕಾಗಿಲ್ಲ, ಸೌಟಿಂದ ಈ ರೀತಿ ಒತ್ತಿದ್ರೆ ಸಾಕು. ಸ್ಟವನ್ನು ಹೈ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಬೇಯಿಸ್ಕೊಬೇಕು. ನೋಡಿ, ಎಣ್ಣೆಯಲ್ಲಿದ್ದ ನೊರೆ ಅಂಶ ಪೂರ್ತಿ ಹೊರಟೋಗಿದೆ. ಈ ರೀತಿ ಆದಮೇಲೆ ಎಣ್ಣೆಯಿಂದ ಚಿಪ್ಸನ್ನು ತೆಗಿಬೇಕು. ಇದೇ ರೀತಿನೇ ನಮಗೆ ಎಷ್ಟು ಆಲೂಗಡ್ಡೆಯಲ್ಲಿ ಚಿಪ್ಸ್ ಬೇಕೋ ಅಷ್ಟೊಂದು ಮಾಡ್ಕೊಬಹುದು. ಎರಡು ರೌಂಡ್ ಚಿಪ್ಸನ್ನು ಬೇಯಿಸ್ಕೊಂಡು ಇದ್ರ ಮೇಲೆ ಉಪ್ಪು ಹಾಕ್ತಾ ಇದ್ದೀನಿ. ನಾನು ಬರೀ ಸಾಲ್ಟೆಡ್ ಚಿಪ್ಸನ್ನು ಮಾಡ್ತಾ ಇದ್ದೀನಿ. ನಿಮಗೆ ಬೇಕಾಗಿದ್ದರೆ ಇದರಲ್ಲಿ ಯಾವ ರೀತಿ ಮಸಾಲೆ ಬೇಕಾದರೂ ಹಾಕ್ಕೊಂಡು ತಿನ್ಬಹುದು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.